ಓಂ ಶಾಂತಿ. ನಮಸ್ಕಾರ ಎಲ್ರಿಗೂ. 7ನೇ ಅಧ್ಯಾಯವನ್ನು ನಾವು ಜ್ಞಾನ ವಿಜ್ಞಾನ ಯೋಗ ಅಂತೇಳಿ ಕರಿತೀವಿ. ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಪ್ರಮುಖವಾಗಿ ನಮಗೆ ತಿಳಿತಕ್ಕಂತಹ ಅಥವಾ ಅರ್ಥ ಮಾಡ್ಕೊಳ್ತಕ್ಕಂತಹ ಮೌಲ್ಯಗಳಂತೇಳಿ ಮನುಷ್ಯಾಣಂ ಸಹಸ್ರೇಶು ಅಂತೇಳಿ ಕರೆಯಲಾಗ್ತದೆ. ಈ ಜ್ಞಾನವನ್ನು, ಆಧ್ಯಾತ್ಮ ಜ್ಞಾನವನ್ನು ಕೋಟ್ಯಾಂತರ ಜನ ಕೇಳ್ತಾರೆ. ಆದರೆ ಕೋಟ್ಯಾಂತರ ಜನ ಕೇಳಿದರೂ ಸಹಿತವಾಗಿ ಎಲ್ಲರೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಕೋಟಿಯಲ್ಲಿ ಕೆಲವರಲ್ಲಿಯೇ ಕೆಲವರು ಅಂತೇಳಿ ಕರೆಯಲಾಗ್ತದೆ. ಅಂದರೆ ಜ್ಞಾನವನ್ನು ಕೇಳೋದು ಕೋಟ್ಯಾಂತರ ಜನ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಸ್ವಲ್ಪ ಜನ ಇರ್ಬೋದು. ಆದರೆ ಅನುಭವ ಮಾಡ್ತಕ್ಕಂಥವ್ರು ಕೆಲವೇ ಜನ ಮಾತ್ರ ಎನ್ನುವುದನ್ನು ಹೇಳಲಾಗ್ತದೆ. ಹಾಗಾಗಿ ಆ ಕೆಲವೇ ಜನಗಳಲ್ಲಿಯೂ ಸಹಿತವಾಗಿ ಇಲ್ಲಿ ಚತುರ್ವಿಧೆ ಪುರುಷಾರ್ಥಂ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಚತುರ್ವಿಧೆ ಭಜಂತೆ ಅಂತೇಳಿ ಕರೆಯಲಾಗ್ತದೆ. ಇದರ ಅರ್ಥ ಏನಂತ ಹೇಳಿದರೆ, ಕೇಳ್ತಾರೆ ಹೌದು, ಆದರೆ 4 ಥರದ ಜನರಿರ್ತಾರೆ ಕೇಳೋದ್ರಲ್ಲಿ. ಆರ್ಥೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಈ 4 ಥರದ ಜನರಿರ್ತಾರೆ. ಅಂದರೆ ಆರ್ಥರು ಅಂತ ಹೇಳಿದ್ರೆ ಭಗವಂತನ ಹೇಗೆ ನೆನಪು ಮಾಡ್ತಾರೆ? ಕಷ್ಟ ಬಂದಾಗ ವೆಂಕಟರಮಣ ಅಂತ. ಅಂದರೆ ಕಷ್ಟ ಬಂತು, ಅದಕ್ಕೋಸ್ಕರವಾಗಿ ಭಗವಂತನನ್ನು ನೆನಪು ಮಾಡ್ತಾರೆ. ಹಾಗಾಗಿ ಅವರು ಭಗವಂತನಿಗೆ ಪ್ರಿಯರೇ? ಇಲ್ಲ. ಯಾಕೆ ಅಂದರೆ ಅವರು ದುಃಖ ಬಂದಿದೆ, ಕಷ್ಟ ಬಂದಿದೆ. ಹಾಗಾಗಿ ಕಷ್ಟ ದುಃಖಗಳು ಬಂದಾಗ ಮಾತ್ರನೇ ನೆನಪಾಗ್ತದೆ ಹೊರತು ಬೇರೆ ಸಂದರ್ಭದಲ್ಲಿ ಸುಖ ಬಂದಾಗ, ಅವರು ಆರಾಮಾಗಿದ್ದಾಗ ಭಗವಂತನ ನೆನಪು ಮಾಡೋದಿಲ್ಲ. ಹಾಗಾಗಿ ಅವರನ್ನು ಆರ್ಥರು ಅಂತೇಳಿ ಭಗವದ್ಗೀತೆ ಕನ್ಸಿಡರ್ ಮಾಡ್ತದೆ. ಆರ್ಥಾರ್ಥಿ ಅಂತ ಅಂದರೆ ಹಣಕಾಸಿನ ತೊಂದರೆಗಳು, ಆರ್ಥಿಕ ತೊಂದರೆಗಳು ಬಂದಾಗ ಅವರು ದೇವರಿಗೆ ಆರೈಕೆ ಮಾಡ್ಕೊಳ್ತಕ್ಕಂಥದ್ದು, ಪೂಜೆ ಮಾಡಿಸ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂತಹ ಪೂಜಾ ವಿಧಾನಗಳನ್ನು ಅವರು ಅನುಸರಿಸ್ತಾರೆ. ಯಾಕೆ ಅಂದರೆ ನನಗೆ ಹಣ ಬರಲಿ ಅಂಥೇಳಿ, ಅಂದರೆ ನನ್ನ ಸಮಸ್ಯೆ ಬಗೆಹರಿಲಿ ಅಂಥೇಳಿ. ಸಮಸ್ಯೆಯ ಪರಿಹಾರಕ್ಕಾಗಿ ಯಾರು ಭಗವಂತನನ್ನು ನೆನಪು ಮಾಡ್ತಾರೆ, ನನಗೆ ಅವರು ಪ್ರಿಯರಲ್ಲ ಅಂತ. ಇನ್ನೊಬ್ಬ ಇರ್ತಾನೆ ಜಿಜ್ಞಾಸು ಅಂತ. ಈ ಜಿಜ್ಞಾಸು ಹೇಗೆ ಅಂದರೆ, ಜಗತ್ತಿನಲ್ಲಿ ಭಾಳ ಜನರಿದ್ದಾರೆ. ಅವರು ಯಾರೇ ಇರ್ಬೋದು, ಸಾಧುಗಳು, ಸನ್ಯಾಸಿಗಳು, ಸತ್ಪುರುಷರು, ಮಹಾತ್ಮರು, ಧರ್ಮಾತ್ಮರು, ಇವರೆಲ್ಲರೂ ಜಿಜ್ಞಾಸುಗಳೇ. ಅಂದರೆ ಭಗವಂತನನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ. ಆ ಮಠಕ್ಕೆ ಹೋಗ್ತಾರೆ, ಈ ಮಠಕ್ಕೆ ಹೋಗ್ತಾರೆ, ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಈ ದೇವಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಹಿಮಾಲಯಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಗುರುಗಳನ್ನ ಭೇಟಿ ಮಾಡ್ತಾರೆ. ಆದರೂ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಹಾಗಾಗಿನ ಅವರು ಕೇವಲ ಹುಡುಕಾಟದಲ್ಲಿಯೇ, ಸಂಶಯದಲ್ಲಿಯೇ ತಮ್ಮ ಸಂಶಯಂತಿ ವಿನಶ್ಯಂತಿ ಅಂತೇಳಿ ಕರಿತೀವಿ. ಅಂದರೆ ಸಂಶಯ ಇರೋದ್ರಿಂದ ತಮ್ಮ ವಿನಾಶವನ್ನು ಅವರು ಮಾಡಿಕೊಳ್ತಾರೆ. ಹಾಗಾಗಿ ಜಿಜ್ಞಾಸುವು ಬರೀ ಚರ್ಚೆ ಮಾಡ್ತಾನೆ, ವಿಮರ್ಶೆ ಮಾಡ್ತಾನೆ, ಟೀಕೆ ಮಾಡ್ತಾನೆ, ಆದರೆ ಅರ್ಥ ಮಾಡಿಕೊಡೋದಿಲ್ಲ. ಚರ್ಚೆ, ವಿಮರ್ಶೆ, ಟೀಕೆಗಳಲ್ಲಿಯೇ ತನ್ನ ಬದುಕನ್ನು ಕಳಿತಾನೆ ಹೊರತು ವೇದ ಹಂಗೆ ಹೇಳ್ತು, ಅಥವಾ ಉಪನಿಷತ್ತು ಹಿಂಗೆ ಹೇಳ್ತು, ವೇದಾಂತ ಹೀಗೆ ಹೇಳ್ತು, ಅಥವಾ ಆ ಮಠಾಧೀಶ್ವರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ ಅಂತ ಇದರಲ್ಲಿಯೇ ಕಾಲ ಕಳಿತಾನೆ ಹೊರತು ಭಗವಂತನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗಾಗಿ 4ನೇ ವಿಧದ ಭಜಂತೆ ಅಂತ ಹೇಳಿದರೆ ಅವನು ಜ್ಞಾನಿ ಅಂತೇಳಿ ಕರೆಯಲಾಗ್ತದೆ. ಜ್ಞಾನಿ ಸ್ಪಷ್ಟವಾಗಿರ್ತಾನೆ. ಈಗ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀವು ಬಂದು 7 ದಿವಸಗಳ ಕೋರ್ಸ್ಗಳನ್ನು ತೆಗೆದುಕೊಂಡ್ರೆ ಅದು ಜ್ಞಾನ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಅದರಲ್ಲಿ ಸ್ಪಷ್ಟತೆ ಇದೆ, ನಿರ್ದಿಷ್ಟತೆ ಇದೆ, ಜ್ಞಾನ ಇದೆ, ಜ್ಞಾನಾನುಭವ ಇದೆ, ಎಲ್ಲವೂ ಇದೆ. ಹಾಗಾಗಿನ ಪರಮಾತ್ಮ ಯಾರು, ಪರಮಾತ್ಮನ ಸ್ವರೂಪ ಏನು, ಆತ್ಮ ಏನು, ಆತ್ಮ ಶರೀರಕ್ಕಿರ್ತಕ್ಕಂಥ ಸಂಬಂಧ ಏನು, ಪ್ರಕೃತಿ, ಜೀವ, ಜಗತ್ತು, ಯೋಗ ಮತ್ತು ಪರಮಾತ್ಮನೊಡನೆ ಅನುಸಂಧಾನ, ಸೃಷ್ಟಿಚಕ್ರ, ಹೀಗೆ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ಲಾಗ್ತದೆ. ಅದಕ್ಕೆ ಜ್ಞಾನ ಅಂಥೇಳಿ ಕರೆಯಲಾಗ್ತದೆ. ಹಾಗಾದರೆ ನನಗೆ ಯಾರು ಪ್ರಿಯರು ಅಂದರೆ ಈ ಜ್ಞಾನಿಗಳು ಪ್ರಿಯರು ಅಂಥೇಳಿ. ಅದಕ್ಕೋಸ್ಕರವಾಗಿ ನಿರಾಕಾರನಾಗಿರ್ತಕ್ಕಂಥ ಭಗವಂತ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಬಂದು ನಮ್ಮೆಲ್ಲರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕವಾಗಿ ಸ್ಪಷ್ಟವಾದ ಜ್ಞಾನವನ್ನು ನೀಡಿದ್ದಾರೆ. ಆದರೆ ಎಷ್ಟೇ ಜ್ಞಾನವನ್ನು ನೀಡಿದರೂ ಈಗಾಗಲೇ ನಾನು ಹೇಳಿದೆ ಏನಂತ ಹೇಳಿದರೆ ಚತುರ್ವಿಧೆ ಭಜಂತೆ ಅಂತೇಳಿ. ಅಂದರೆ 4 ವಿಧದಲ್ಲಿ ಆರ್ಥೋ ಇರ್ಬೋದು, ಅರ್ಥಾರ್ಥಿ ಇರ್ಬೋದು, ಜಿಜ್ಞಾಸೆ ಇರ್ಬೋದು. ಇವರು ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತು ಮಿಚ್ಯತೆ ತಸ್ಯಾಚಲಂ ಅಂತೇಳಿ ಕರೆಯಲಾಗ್ತದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಅಂದರೆ ಭಕ್ತರು ಯಾರ್ಯಾರು ಯಾವ್ಯಾವ ರೂಪದಲ್ಲಾದರೂ ನೆನಪು ಮಾಡಲಿ. ಅಂದರೆ ಭಕ್ತರು ಅನೇಕ ರೂಪಗಳಲ್ಲಿ ನೆನಪು ಮಾಡ್ತಾರೆ. ಶ್ರದ್ಧೆಯಾರ್ಚಿತು ಮಿಚ್ಯತೆ ಅಂದರೆ ಆ ಶ್ರದ್ಧೆಯನ್ನು ನಾನೇ ಕೊಡ್ತೀನಿ ಎನ್ನುವ ಮಾತನ್ನು ಅಲ್ಲಿ ಹೇಳಲಾಗ್ತದೆ. ಅಂತವಂತು ಫಲಂ ತ್ವೇಷ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವ ಯಜೋಯಾಂತೆ ಅಂತೇಳಿ ಕರೆಯಲಾಗ್ತದೆ. ಅಂದರೆ
ಯಾವ್ಯಾವ ಭಕ್ತರು ಅನೇಕರನ್ನು ನೆನಪು ಮಾಡ್ತಾರೆ. ರಾಮ, ಕೃಷ್ಣ, ಬುದ್ಧ, ಬಸವ, ಹೀಗೆ ಹಲವಾರು ರೂಪಗಳಲ್ಲಿ ನನ್ನನ್ನು ನೆನಪು ಮಾಡ್ತಾರೆ. ಆದರೆ ಆ ಶ್ರದ್ಧೆಯನ್ನು ನಾನು ಕೊಟ್ಟರೂ ಸಹಿತವಾಗಿ ಅಲ್ಪ ಕಾಲದ, ಅಂದರೆ ಅವರಿಗೆ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡೋದಿಲ್ಲ. ಏನು ಆರ್ಥರು, ಆರ್ಥಾರ್ಥಿಗಳು, ಜಿಜ್ಞಾಸುಗಳು, ಇವರು ಮೂವರು ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು. ಯೋ ಯೋ ಯಾಮ್ಯಂ ಅಥವಾ ಅಂತವಂತು ಫಲಂ ತ್ವೇಷ ತದ್ಭವತ್ಯಲ್ಪ ಮೇಧಸಾಂ. ಇಲ್ಲಿ ಅವರವರ ಭಾವಕ್ಕೆ ಅವರು ನೆನಪು ಮಾಡೋದು. ಆರ್ತರು ಹೋಗಿ ಗುಡಿಗಳಲ್ಲಿ ನೆನಪು ಮಾಡ್ತಾರೆ, ನನಗಿದು ಕಷ್ಟ ಬಂದಿದೆ, ಇದು ಇದರಿಂದ ಪಾರಾಗಬೇಕು, ಏನು ಮಾಡಬೇಕು ಅಂತ ಕೇಳ್ತಾರೆ. ಹಾಗಾಗಿ ಆ ಕಷ್ಟಗಳಿಂದ ಪಾರಾಗ್ತಕ್ಕಂತಹ ಒಂದು ಸಾಕಾಶವನ್ನು, ಶಕ್ತಿಯನ್ನು ನಾನು ಕೊಡ್ತೀನಿ. ಬಟ್ ಅದೇನಿರ್ತದೆ ಅಂತ ಹೇಳಿದರೆ, ನನಗೆ ಮಕ್ಕಳಾಗಬೇಕು ಅಂತ ಇರ್ತದೆ, ಅಥವಾ ನನಗೆ ಯಾರೋ ಜಗಳಾಡಿದ್ದಾರೆ, ನಿಂದಿಸಿದ್ದಾರೆ, ಅಥವಾ ಇಂಥವ್ರು ತೊಂದರೆ ಕೊಡ್ತಾರೆ, ಮೋಸ ಮಾಡ್ತಾರೆ. ಸೊ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಹೊರತು ಅವರಿಗೆ ಮುಕ್ತಿ, ಜೀವನ್ಮುಕ್ತಿಯನ್ನು ಸಿಗೋದಿಲ್ಲ ಅಂಥೇಳಿ. ಅಂದರೆ ಭಕ್ತಿಯಲ್ಲಿ, ಅಂದರೆ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂದರೆ, ನನಗೆ ರಾಮನೇ ಶ್ರೇಷ್ಠ, ಹನುಮಂತನೇ ಶ್ರೇಷ್ಠ, ಹೀಗೆ ಅವರಿಗೆ ಯಾವುದೋ ಒಂದು ದೇವರಲ್ಲಿ, ಅಂದರೆ ಇಲ್ಲಿ ಏನು ಹೇಳಲಾಗ್ತದೆ ಅಂತ ಹೇಳಿದರೆ, ಇಲ್ಲಿ ದೇವತೆಗಳನ್ನು ಕೆಲವರು ನೆನಪು ಮಾಡ್ತಾರೆ. ಅವರಲ್ಲಿ ಬಹುದೇವೋಪಾಸಕರಿರ್ತಾರೆ, ಹಾಗೆಯೇ ಏಕದೇವೋಪಾಸಕರಿರ್ತಾರೆ. ಹೀಗೆ ಈ ಏಕದೇವೋಪಾಸಕರಿರ್ಬೋದು ಅಥವಾ ಬಹುದೇವೋಪಾಸಕರು. ಅಂತವಂತು ಫಲಂ ತ್ವೇಷ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವ ಯಜೋಯಾಂತೆ ತದ್ಭವತ್ಯಲ್ಪ ಮೇಧಸಾಂ ಅಂತ. ಅಂದರೆ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ನೆನಪು ಮಾಡಿದ್ರೆ ಆ ಶ್ರದ್ಧೆಯನ್ನು, ಹನುಮಂತನಲ್ಲಿ ಶ್ರದ್ಧೆಯನ್ನು, ರಾಮನಲ್ಲಿ ಶ್ರದ್ಧೆಯನ್ನು, ಕೃಷ್ಣನಲ್ಲಿ ಶ್ರದ್ಧೆಯನ್ನು, ಆ ಶ್ರದ್ಧೆಯನ್ನು ನಾನು ಕೊಡ್ತೀನಿ. ಆದರೆ ಅವರೆಲ್ಲರೂ ಆರ್ಥಾರ್ಥಿಗಳಾಗಿರ್ತಾರೆ, ಆರ್ಥರಾಗಿರ್ತಾರೆ, ಇಲ್ಲ ಜಿಜ್ಞಾಸುಗಳಾಗಿರ್ತಾರೆ. ಆ ಜಿಜ್ಞಾಸುಗಳಿಗೆ ಏನಾಗಿರ್ತದೆ, ರಾಮ, ಕೃಷ್ಣ, ಬುದ್ಧ, ಬಸವ, ಇವರಲ್ಲಿ ಯಾರು ಶ್ರೇಷ್ಠರು ಅಂತಕ್ಕಂತಹ ಒಂದು ಸಂಘರ್ಷವಿರ್ತದೆ. ಆದರೆ ಅದರಿಂದ ಯಾಕೆಂದರೆ ದೇ ಆರ್ ಹ್ಯಾವಿಂಗ್ ದಿ ಪಾಸಿಟಿವ್ ಕಾನ್ಷಿಯಸ್ನೆಸ್. ಅವರೇನಾಗಿರ್ತಾರೆ, ಸಕಾರಾತ್ಮಕವಾಗಿರ್ತಕ್ಕಂತಹ ಭಾವನೆಗಳನ್ನು ಅವರು ಹೊಂದಿರೋದ್ರಿಂದ ಅವರಿಗೆ ನಾನು ಶ್ರದ್ಧೆಯನ್ನು ಕೊಡ್ತೀನಿ. ಆದರೆ ಅದೇನಾಯಿತು, ಇಂಡೈರೆಕ್ಟ್ ಫಲ ಅಂತೇಳಿ ಕರೀಲಾಗ್ತದೆ. ಅಂದರೆ ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯಂತೆ ಮಾಮ ಬುದ್ಧೆ. ನನ್ನನ್ನು ಅವ್ಯಕ್ತನಾಗಿದ್ದರೂ ನನ್ನನ್ನು ವ್ಯಕ್ತ ರೂಪದಲ್ಲಿ ತಿಳ್ಕೊಳ್ತಾರೆ. ಆದರೆ ಮೈಚ ಅನನ್ಯ ಭಕ್ತಿ ಅವ್ಯಭಿಚಾರಿಣಿ ಅಂತ ಹೇಳ್ತಾರೆ ಭಗವಂತ. ಅಂದರೆ ಈ ಎಲ್ಲವನ್ನೂ ಬಿಟ್ಟು, ಇವೆಲ್ಲವನ್ನು ಬಿಟ್ಟು ಒಂದು ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ, ಅಂದರೆ ಒಂದು ಎತ್ತರವಾಗಿರ್ತಕ್ಕಂತಹ ಪೀಠದಲ್ಲಿ ಕೂತ್ಕೊಂಡು ಯಾರು ತನ್ನ ಭ್ರುಕುಟಿಯ ಮಧ್ಯದಲ್ಲಿ ತನ್ನ ಮನಸ್ಸನ್ನು ನಿಶ್ಚಲವಾಗಿ ಇಟ್ಕೊಂಡು ಸಾಧನೆಯನ್ನು ಮಾಡ್ತಾರೆ, ಅವರಿಗೆ ನಾನು ಶ್ರದ್ಧೆಯನ್ನು ಕೊಡ್ತೀನಿ. ಹಾಗೆಯೇ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಅಂದರೆ ಭಗವಂತನನ್ನು, ಹಾಗಾಗಿ ಅಂತಹ ಶ್ರದ್ಧೆಯನ್ನು ನಾನು ಕೊಟ್ಟರೂ ಸಹಿತವಾಗಿ ಅದು ಅಲ್ಪ ಕಾಲವೇ. ಯಾಕೆ ಅಂತ ಹೇಳಿದರೆ, ಅವರು ಭಗವದ್ಗೀತೆಯಲ್ಲಿ ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದರೆ, ಮೂಗಿನ ತುದಿಯಲ್ಲಿ ಅಥವಾ ಎತ್ತರವಾದ ಪ್ರದೇಶದಲ್ಲಿ ಅಥವಾ ಭ್ರುಕುಟಿಯ ಮಧ್ಯದಲ್ಲಿ ಅಂತೇಳಿ, ಅಂದರೆ ಇಲ್ಲಿ ಎತ್ತರವಾದ ಪ್ರದೇಶ ಅಂದರೆ ಜನ ಏನು ಮಾಡಿರು ಅಂತ ಹೇಳಿದರೆ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಅಥವಾ ಪರ್ವತಗಳ ಮೇಲೆ ದೇವಸ್ಥಾನಗಳನ್ನ ಕಟ್ಟಿರು. ಅಂದರೆ ಇದನ್ನು ಸ್ಥೂಲವಾಗಿ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ಹೊರತು ಆ ತದ್ದಾಮಂ ಪರಮಮ್ಮಮ, ಆ ಪರಮಧಾಮದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಅವರು ಅರ್ಥ ಮಾಡಿಕೊಳ್ಳೇ ಇಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ. ಅಂದರೆ ಪರಮಾತ್ಮನ ನಿವಾಸ ಸ್ಥಾನ ಯಾವುದಿದೆ, ಯಾವ ಸ್ವರೂಪದಿದೆ ಅಂತೇಳಿ. ಆದರೆ ಈ ಶ್ಲೋಕದಲ್ಲಿ ಅಂದರೆ ಎತ್ತರವಾದ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಮೈಚ ಅನನ್ಯ ಭಕ್ತಿ ಅವ್ಯಭಿಚಾರಣಿ ಅಂತ ಹೇಳಿದಾಗ ಒಬ್ಬನನ್ನೇ ನೆನಪು ಮಾಡಬೇಕು. ಹೌದಪ್ಪ, ನನಗೆ ದೇವಾದಿ ದೇವವಾದ ಅಂತೇಳಿ ಕರಿತೀವಿ, ಒಬ್ಬನನ್ನೇ ನೆನಪು ಮಾಡೋದು, ಅಥವಾ ಏಕದೇವೋಪಾಸನೆ ಅಂತೇಳಿ ಕರೀಲಾಗ್ತದೆ. ಹನುಮಂತನೇ ಶ್ರೇಷ್ಠ ಅಂತೇಳಿ ಕೂತ್ಕೊಳ್ತಕ್ಕಂಥದ್ದು. ಆ ಏಕದೇವೋಪಾಸನೆಯಿಂದ ಅವನಿಗೆ ಸಿಗ್ತದೆಯೇ? ಇಲ್ಲ. ಯಾಕೆ ಅಂತ ಹೇಳಿದರೆ, ಅವನು ನಿರಾಕಾರನಿಗೆ ಬದಲಾಗಿ ಆಕಾರಿ ಮತ್ತು ಸಾಕಾರಿಯನ್ನು ಅವನು ಇಟ್ಕೊಂಡಿರೋದ್ರಿಂದ ಅವನಿಗೆ ಅಲ್ಪ ಕಾಲದ ಫಲ ಸಿಗ್ತದೆ. ಯಾಕೆಂದರೆ ಪರಮಾತ್ಮನು ಅವ್ಯಕ್ತನು, ಅಭೋಕ್ತನು, ನಿತ್ಯನು, ಸತ್ಯನು, ಸತ್ಯಂ ಶಿವಂ ಸುಂದರನಾಗಿದ್ದಾರೆ. ಆದರೆ ಅಂತಹ ನಿತ್ಯನೂ ಸತ್ಯನೂ ಸುಂದರನಾಗಿರ್ತಕ್ಕಂಥ ಪರಮಾತ್ಮನನ್ನು ಇವರ್ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ದೇವಾದಿ ದೇವವಾದಿಗಳಿರ್ಬೋದು ಅಥವಾ ದೇವವಾದಿಗಳಿರ್ಬೋದು, ಇವರು ಯಾರಿಗೂ ನಾನು ಸಿಗೋದಿಲ್ಲ, ಕೇವಲ ಜ್ಞಾನಿಗೆ ಮಾತ್ರ ನಾನು ಸಿಗ್ತೀನಿ ಎನ್ನುವ ಮಾತನ್ನು ಇಲ್ಲಿ ಹೇಳಲಾಗ್ತದೆ. ಹಾಗಾಗಿ ಈ ಜ್ಞಾನಿ ಅಂದರೆ ಯಾರು ಅಂತ ಹೇಳಿದರೆ, ಭಗವಂತನನ್ನು ಅವನ ಮೂಲ ಸ್ವರೂಪ ಮೈ ಜೋಹು ಜೈಸಾವು ವೈಸೇಯಿ ಜಾನನ ಮಾನನ ಅವ್ರ ಮಾನ್ಕರ್ ಚಲನ ಅವ್ರ ಯಾದಕರ್ನ ಅಂತ ಹೇಳಿದರೆ, ಪರಮಾತ್ಮ ಯಾವ ಸ್ವರೂಪದಲ್ಲಿದ್ದಾರೆ, ಹೇಗಿದ್ದಾರೆ, ಅದೇ ಸ್ವರೂಪದಲ್ಲಿ ತಿಳಿದುಕೊಳ್ಳುವುದು, ಮಾನ್ಯತೆ ಮಾಡುವುದು, ಅದರಂತೆ ನೆನಪು ಮಾಡುವುದು. ಈಗ ಒಟ್ಟಾರೆಯಾಗಿ ಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಮಾಡಿಕೊಂಡಾಗ, ಯಾರು ತನ್ನನ್ನು ಈ ಶರೀರ ಅಲ್ಲವೆಂದು ತಿಳಿದುಕೊಂಡು ತನ್ನನ್ನು ತಾನು ಆತ್ಮನೆಂದು ತಿಳಿದುಕೊಂಡಿರ್ತಾನೆ, ನಾನು ಆತ್ಮನಾಗಿರ್ತಕ್ಕಂಥವನು ಅವಿನಾಶಿ, ಅಜರ, ಅಮರ ಎಂದು ತಿಳಿದುಕೊಂಡು
ಭಗವಂತ ಪರಮಧಾಮದ ನಿವಾಸಿ ಎಂದು ತಿಳಿದುಕೊಂಡು ಆ ಪರಮಧಾಮದಲ್ಲಿರ್ತಕ್ಕಂತಹ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಆ ನಿರಾಕಾರನೂ ಜ್ಯೋತಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನಪು ಮಾಡುವುದರಿಂದ ನಿಜವಾಗಿರ್ತಕ್ಕಂಥ ಜ್ಞಾನಿ. ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯಂತೆ ಮಾಮ ಬುದ್ಧೇಹ ಪರಂಭಾವಂ ಅಜಾನಂತೋ ಮಮಂ ಅನುತ್ತಮಂ. ಅಂದರೆ ನಾನು ಅವ್ಯಕ್ತ ಸ್ವರೂಪನು, ಆ ನಿಜವಾದಂತಹ ಅವ್ಯಕ್ತ ಸ್ವರೂಪನಾದ ನನ್ನನ್ನು ನೀನು ತಿಳ್ಕೊಂಡಾಗ ಆಗ ನೀನು ಜ್ಞಾನಿ. ಇಲ್ಲಪ್ಪ ನೀನು ತಿಳ್ಕೊಳ್ಳಿಲ್ಲ ಅಂದರೆ ಅವ್ಯಕ್ತನಾಗಿದ್ದುಕೊಂಡು ನನ್ನನ್ನು ವ್ಯಕ್ತ ಅಂತೇಳಿ ತಿಳ್ಕೊಂಡು ಪೂಜೆ ಮಾಡ್ತಾರಲ್ಲ, ನೀವೆಲ್ಲ ಮೂರ್ಖರು ಅಂತೇಳಿ ಅಲ್ಲಿ ಕರೆಯಲಾಗ್ತದೆ. ಒಟ್ಟಾರೆಯಾಗಿ 7ನೇ ಅಧ್ಯಾಯದ ಒಂದು ಸಾರ ಏನಂತ ಹೇಳಿದರೆ, ಇಲ್ಲಿ 4 ವಿಧದ ಪುರುಷಾರ್ಥಿಗಳಿರ್ತಾರೆ. ಈ 4 ವಿಧದ ಪುರುಷಾರ್ಥಿಗಳಲ್ಲಿ ಯಾರೋ ಒಬ್ಬರು ಮಾತ್ರ ಸಾಧನೆಯನ್ನು ಮಾಡ್ತಾರೆ. ಕೆಲವರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಆ ಕೋಟಿಯಲ್ಲಿ ಕೆಲವರಲ್ಲಿ ಅವರನ್ನು ಜ್ಞಾನಿ ಅಂತೇಳಿ ಕರೀಲಾಗ್ತದೆ ಅಂತ ಹೇಳ್ಬಿಟ್ಟು. ಅಂದರೆ ಯಾವ್ಯಾವ ಭಕ್ತರು ಯಾವ್ಯಾವ ರೂಪದಲ್ಲಿ ನೆನಪು ಮಾಡ್ತಾರೆ ಅವ್ರಿಗೆ ಶ್ರದ್ಧೆಯನ್ನು ಕೊಡ್ತಾರೆ, ಯಾರು ಅಲ್ಪಕಾಲ ಶ್ರದ್ಧೆಯನ್ನು ಕೊಡ್ತೀನಿ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಜ್ಞಾನಿಗಳಾಗೋಣ, ಆ ಭಗವಂತನನ್ನು ಪರಮಧಾಮದಲ್ಲಿ ಜ್ಯೋತಿ ಸ್ವರೂಪಾಗಿ ನೆನಪು ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಆತ್ಮ ಅಂತೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಓಂ ಶಾಂತಿ.